ಈಗ ಹೊಸ ಕಾಯ್ದೆಯಲ್ಲಿ ಹೇಳುತ್ತೆ ಡಿಎನ್ಎ ಟೆಸ್ಟ್ ಮಾಡಿಸಿ ನೀನು ತಂದೆ ಆಸ್ತಿಯಲ್ಲಿ ಪಾಲ್ ತಗೋಬೋದಂತ ಕಾನೂನು ಹೇಳುತ್ತೆ. ಡಿಎನ್ಎ ಟೆಸ್ಟ್ ಮಾಡಿಸೋದಾದ್ರೂ ಹೆಂಗ್ ಹುಡ್ಕೋದು ನಮ್ ತಂದೆನ ನಾನು? ಹೇಗ್ ಕೇಸ್ ಫೈಲ್ ಮಾಡೋದು? ಅವ್ರು ನನ್ನ ಒಪ್ಕೊಂತಾರ? ಅದಕ್ಕೇನೆ ನಮ್ಮ ಅಜ್ಜಿ ಹೇಳ್ತಿದ್ಲು, "ನೀನ್ ದೇವದಾಸಿ ಆಗಿರು, ನಿನ್ ಊಟ, ನಿನ್ ಬಟ್ಟೆ ನೀನ್ ತಗೋ. ಬೇರೆಯವ್ರನ್ನ ಹೊಣೆ ಮಾಡ್ಬೇಡ. ನಿನ್ ಊಟ ಬಟ್ಟೆಗೆ ನೀನ್ ಬೇರೆಯವ್ರನ್ನ ಹೊಣೆ ಮಾಡ್ಬೇಡ." ಯಾದಗಿರಿಯಲ್ಲಿ 42 ವಯಸ್ಸಿನ ದೇವದಾಸಿ ಹೆಣ್ಮಗಳು ಅರ್ಜಿ ಹಾಕಕ್ ಬಂದಿದ್ದಾಳ. ನೀನು ಅರ್ಜಿ ಹಾಕಕ್ ಬಂದಿದೀಯಲ್ಲ, ಯಾವಾಗ ಹೇಳಿದೀಯ ನೀನು ದೇವದಾಸಿ ಅಂತಂದ್ ಹೇಳ್ತಿದ್ದಾರೆ ಅಲ್ಲಿನ ಪಿಐಒ. ನಾನು 2017ರಲ್ಲಿ 371 ಮಾಡ್ಸ್ಕೊಳಕ್ ಹೋದಾಗ ಎಸಿ ಆಫೀಸ್ ಅಲ್ಲಿ ಇರ್ತಕ್ಕಂತ ಒಬ್ಬ ಕೇಸ್ ವರ್ಕರ್ ಕೇಳ್ತಾರೆ, ತಂದೆ ಇಲ್ದಂಗ ಹುಟ್ಟಿದೀಯಾ ನೀನು? ಡಾಕ್ಯುಮೆಂಟ್ಸ್ ತಗೊಂಬ, ಯಾವ್ದಾದ್ರು ಒಂದ್ ತಗೊಂಬ ಅಂತಂದ್ ಹೇಳ್ತಾರೆ. ಯಾವ್ದಾದ್ರು ಒಂದ್ ಯಾಕೆ ತಗೊಂಬರ್ಬೇಕು ನಾನು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ. ನಮ್ದು ಮರೇಮನಹಳ್ಳಿ, ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ. ಈಗ ದೇವದಾಸಿ ಪದ್ಧತಿ ನಿಷೇಧ ಅಂತ ಹೇಳ್ಬಿಟ್ಟು 1982ರಲ್ಲಿ ತಂದ ನಂತರ ಆ ಇದು ಅಂದ್ರೆ ಈ ಪದ್ಧತಿ ಯಾಕೆ ತಪ್ಪಿದೆ ಅಂತ ಹೇಳಿದಾರಂತಂದ್ರೆ, ದೇವ್ರ ಹೆಸರಲ್ಲಿ ಇದು ಮಹಿಳೆಗೆ ಅನ್ಯಾಯ ಆಗುತ್ತೆ ಅಂತ. ಈಗ ಪೂಜಾರಿ ದೇವ್ರ ಗುಡಿಯಲ್ಲಿ ಪೂಜೆ ಮಾಡ್ತಾನಂತಂದ್ರೆ, ಆಕೆ ನೇರವಾಗಿ ಪೂಜೆ ಮಾಡಲ್ಲ. ಅಂದ್ರೆ ಪೂಜೆ ಮಾಡೋದ್ರಿಂದ ಬಂದಂತ ಏನೇ ಇರ್ಬೋದು, ಅದನ್ನ ಈ ದೇವದಾಸಿ ತಗೊಳಲ್ಲ. ದಾಸಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಂಗಾಗಿ ಅದು ತಾರತಮ್ಯ, ಹೆಣ್ಮಕ್ಳು ತಾರತಮ್ಯ ಇದೆ. ಮತ್ತೆ ಇತ್ತೀಚೆಗೆ ಬದಲಾವಣೆ ತುಂಬಾ ಆಗಿದೆ. ಕಾಯ್ದೆ ಮತ್ತು ಸಂವಿಧಾನ ಬಂದಾದ್ಮೇಲೆ ಮಹಿಳೆಯರ ದುರುಪಯೋಗ ಆಗಿದೆ ಅಂತ. ಮತ್ತೆ ನಮಗೆ ನಮ್ದು ವಿಜಯನಗರದಲ್ಲಿ ಅಂದ್ರೆ ಮೊದ್ಲಿಗೆ ಈಗೇನು 2008ರಲ್ಲಿ ಸರ್ವೆ ಮಾಡಿದಾಗ ನಮ್ಮ ವಿಜಯನಗರದಲ್ಲಿ ಹೆಚ್ಚು ಜನ ಇರ್ತಕ್ಕಂಥದ್ದು ಇದೆ. 8,991 ಜನ. ಅದ್ರಲ್ಲಿ ಒಂದು 6,000 ಎಷ್ಟೋ ಜನ ಪಟ್ಟಿಯಲ್ಲಿ ಇದಾರಂತ ಗುರುತಿಸಿದ್ದಾರೆ. ಅಂದ್ರೆ ಯಾಕೆ ಇಲ್ಲಿ ರೀಸೆಂಟ್ ಆಗಿ ಅಷ್ಟು ಇದಾರೆ ಅಂತಂದ್ರೆ, ನಮ್ದು ವಿಜಯನಗರ ಸಾಮ್ರಾಜ್ಯ ಆಡಳಿತ ಕೂಡ ಕಾರಣ ಇರ್ಬೋದು ಅಂತ ಒಂದು. ಅಲ್ಲಿ ಹಂಪಿಯಲ್ಲಿ ಕೂಡ ಇದೆ ಒಂದು ಜಾಗ. ಅದು ಅಂದ್ರೆ ಎನ್‌ಎಚ್‌ಆರ್‌ಸಿ ಹೇಳಿದೆ, ಕೆಲವೊಂದ್ ಪದಗಳನ್ನ ನಿಷೇಧ ಮಾಡಿದೆ. ಅದನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು. ಬಜಾರು ಆ ತರದ್ದೆಲ್ಲ ಇದಾವಲ್ಲಿ. ಅವಾಗ್ ಗೊತ್ತಾಯ್ತು ನಮಗೆ, ಓ! ಈ ಪದ್ಧತಿ ಹಿಂಗಿದೇನಾ ಅಂತ. ನಾವು ಹಿಂಗೆಲ್ಲ ಓಡಾಡುವಾಗ. ಕೆಲವೊಂದು ಈ ಮೀನಾಕ್ಷಿ ಟೆಂಪಲ್ ಇದೆ ತಮಿಳ್ನಾಡು ಮಧುರೆಯಲ್ಲಿ. ಅಲ್ಲಿ ಕೂಡನು ಅದು ದೇವದಾಸಿ ಕಟ್ಟಿರ್ತಕ್ಕಂಥ ಟೆಂಪಲ್ ಇರ್ಬೋದು. ಮತ್ತೆ ಬಳ್ಳಾರಿಯಲ್ಲಿ ಒಂದು ಕೆರೆ ಇದೆ. ಅವರು ದೇವದಾಸಿ ಕಟ್ಟಿರ್ತಕ್ಕಂಥದ್ದು ಇರ್ಬೋದು. ಸುಮಾರು. ಮತ್ತೆ ನಮ್ಮ ಮರೇಮ್ನಳ್ಳಿಯಲ್ಲಿ ತೇರಿದೆ. 2 ನಾರಾಯಣ ದೇವರ ಕೆರೆ ತೇರಂತ. ಅದನ್ನು ಕೂಡ ಅಂದ್ರೆ ದೇವದಾಸಿಯರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಅಷ್ಟು ಅಭಿವ್ಯಕ್ತಿ ಸ್ವತಂತ್ರ ಇತ್ತು ಮೊದ್ಲಿಗೆ. ಆದ್ರೆ ಅಷ್ಟು ಇಲ್ಲ. ಈಗ ನಾವು ನೋಡ್ದಾಗ ಹೆಣ್ಮಕ್ಳು ಅಷ್ಟು ಸ್ವತಂತ್ರವಾಗಿ ಓಡಾಡ್ಲಿಕ್ಕೆ ಅಷ್ಟು ಫ್ರೀಡಮ್ ಇಲ್ಲ ನಮಗೆ ಹೇಳ್ಬೇಕಂದ್ರೆ, ನನ್ನ ಎಕ್ಸ್‌ಪೀರಿಯನ್ಸ್ ಇಟ್ಕೊಂಡು. ಮತ್ತೆ ಯಾರು ದೇವದಾಸಿ ಅಂತ ಹೇಳ್ಕೊಂತಾರೆ, ಅವ್ರು ಪಬ್ಲಿಕ್ ಇದ್ರಲ್ಲಿ ನಾನ್ ದೇವದಾಸಿ, ನನಗ್ ಹಿಂಗೈತಿ ಅಂತಂದ್ ಯಾರು ಹೇಳ್ಕೊಳಕ್ ಮುಂದೆ ಬರಲ್ಲ. ಒಂದು. ಎರಡನೇದಾಗಿ ಜಾತಿ. ಇದ್ರಲ್ಲಿ ಹೆಚ್ಚು ಈಗ 46,660 ಮತ್ತೆ ಇವಾಗ ಇವ್ರು ಕೊಟ್ಟಿರೋದು ನಂಬರ್ಸ್ ಅಲ್ಲಿ ಕೂಡ ಎಲ್ಲ ಹೆಚ್ಚು ಮಾದಿಗರು ದೇವದಾಸಿ ಇದ್ದಾರೆ. ಅದು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ವಾಲ್ಮೀಕಿಯರಿದ್ದಾರೆ. ವಾಲ್ಮೀಕಿಯರ್ ಬಿಟ್ರೆ ಮತ್ತೆ ಇನ್ನೊಂದು ಲಾಸ್ಟ್ ಅಂತಂದ್ರೆ ಒಬಿಸಿಯಲ್ಲಿ ಗಂಗಾಮತ ಮತ್ತು ಕುರುಬ್ರು, ಕೆಲವರು ಬಾರಿಕರು ಇದ್ದಾರೆ ಒಬಿಸಿಯಲ್ಲಿ. ಈ ಜಾತಿಗಳಲ್ಲಿ ಇರ್ತಕ್ಕಂಥ ಅದು ಜಾತಿ ತಾರತಮ್ಯ ಇದೆ, ಲಿಂಗ ತಾರತಮ್ಯ ಇದೆ, ಬಡತನ ಇದೆ, ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ. ಆ ತರದ್ದೆಲ್ಲ ಸೂಕ್ಷ್ಮ ಅಂಶಗಳನ್ನ ಗಮನಿಸ್ಬಿಟ್ಟು 1878ರಲ್ಲಿ ಕೂಡ ನಮಗೆ ನಾಲ್ವಡಿ ಕೃಷ್ಣರಾಜರು ಒಡೆಯರ್ ಆಡಳಿತ ಅವಾಗಿದ್ದಾಗೆಲ್ಲ ಸ್ವಲ್ಪ ದೇವದಾಸಿಯರಿಗೆ ಪುನರ್ವಸತಿ ಮಾಡಿದಾರ ಅಂತನ್ನೋದು. ಆದ್ರೆ ಇದು 15 ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಆಗಿದೆ ಅಂತಂದಾಗ ಅದಕ್ ಬೇರೆ ಬೇರೆ ವಲಸೆ ಬಂದಿರೋದಿರ್ಬೋದು. ಅದು ಎಲ್ಲ ಕಾರಣಗಳು ಇರ್ಬೋದು ಅನ್ಸುತ್ತೆ. ಹಂಗಾಗಿ ಈ ಕಾಯ್ದೆ ಆದ್ರೆ ಇಷ್ಟು ಇಟ್ಕೊಂಡು ಸರಿ ಯಾವ್ದಂತನ್ನೋದ ತೋರ್ಸಿಲ್ಲ. ದೇವದಾಸಿ ಪದ್ಧತಿ, ದೇವದಾಸಿ ಯಾರ್ ಮಾಡ್ತಾರ ಅವರೇ ಹೊಣೆ ಮಾಡಿದ್ದಾರೆ. ಮತ್ತೆ ಅನುಷ್ಠಾನ ಮಾಡ್ತಕ್ಕಂತ ಅಧಿಕಾರಿಗಳು ಆ ತರ ಇದ್ದಾರೆ. ಮತ್ತೆ ಜಿಲ್ಲೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಇವಾಗಿನ ಜಿಲ್ಲಾಧಿಕಾರಿ ಇರ್ತಾರೆ. ಅದು ತುಂಬಾ ಲಿಮಿಟೇಷನ್ಸ್ ಇದೆ. ಹೊಸ ಕಾಯ್ದೆ ಬರ್ಬೇಕಂತ ಹೇಳ್ಬಿಟ್ಟು ನಾವು ಹೊಸ ಕಾಯ್ದೆ ಬರ್ಲಿಕ್ಕೆ ಪೂರಕವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ಅದು ಅಂದ್ರೆ ನಾಯಕತ್ವ ಬೇಕು ಅಂತ ಹೇಳ್ಬಿಟ್ಟು ನಾಯಕತ್ವದ ಭಾಗವಾಗಿ ದೇವದಾಸಿ ತಾಯಂದಿರು ಮತ್ತೆ ಮಕ್ಕಳಿಗೆ ತರಬೇತಿಗಳನ್ನ ಕೊಡ್ತಾ ನ್ಯಾಷನಲ್ ಲಾ ಕಾಲೇಜ್ ಮತ್ತೆ ಸಖಿ ಸಂಸ್ಥೆ ನಾಯಕತ್ವ ಕೊಡ್ತಾನೆ ಒಂದು ನಮ್ದೇ ಆದಂತ ಒಂದು ವೇದಿಕೆ ಕಟ್ಟಿದೀವಿ. ಅದು ಸಂವಿಧಾನಾತ್ಮಕವಾಗಿ ವೇದಿಕೆ ಕಟ್ಟಿ ಅವಾಗ್ಲಿಂದನೂ ನಾವು ಜನಪ್ರತಿನಿಧಿಗಳು ಅದ್ರ ಜೊತೆಗೆ ಹೈಯರ್ ಅಥಾರಿಟಿಯಲ್ಲಿ ಇರ್ತಕ್ಕಂತ ಸಂಸ್ಥೆ ಇವರು ಸರ್ಕಾರದ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದ ಅಧಿಕಾರಿಗಳು ಜೊತೆಗೂ ಕೂಡ ನಾವು ಮಾತುಕತೆ ಶುರು ಮಾಡಿದ್ವಿ. ಅವಾಗ ಒಂದಷ್ಟು ಮುಕ್ತವಾಗಿ ಶೇರ್ ಮಾಡ್ಕೊಳಕ್ ಅನುಕೂಲ ಆಯ್ತು. ಅದ್ರ ಭಾಗವಾಗಿ ಈಗ ಒಂದ್ ಸ್ವಲ್ಪ ಜನ ಕೆಲವೊಂದ್ ಜಿಲ್ಲೆಗಳಲ್ಲಿ ಭೂಮಿ ಹಂಚಿಕೆ ಆಗಿದೆ. 0 ಪಾಯಿಂಟ್ ಹಂಚಿಕೆ ಆಗಿರೋದು ಭೂಮಿ. ಆಯ್ತಾ? ಆ ತರದ್ದು. ಮತ್ತೆ ಎಲ್ಲಿ ಕೂಡ
ದೇವದಾಸರಿಗೆ ಭೂಮಿ ಕೊಟ್ಟಂತ ಉದಾಹರಣೆಗಳು ತುಂಬಾ ತುಂಬಾ ಕಡಿಮೆ. ಈ ಇತ್ತೀಚೆಗೆ ರಾಯಚೂರು ಅಥವಾ ಕೊಪ್ಪಳದಲ್ಲಿ ಸ್ವಲ್ಪ ಜನಕ್ಕೆ ಕೊಟ್ಟಿರ್ಬೋದು ಅಷ್ಟೇ ಬಿಟ್ರೆ, ಅದು ಕೂಡ ರಿಪೋರ್ಟ್ ಅಲ್ಲಿ ಇದೆ. 0.93 ಎಷ್ಟೋ ಇದೆ. ಅಷ್ಟು 1% ಕೂಡ ಕಡಿಮೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು. ಅದು ಒಂದಿದೆ. ಹಂಗಾಗಿ ನಮಗೆ ಹೊಸ ಕಾಯ್ದೆ ಬರ್ಬೇಕಂತ ಹೇಳ್ಬಿಟ್ಟು ನಾವು ಹೇಳಿದ್ದು. ಅದಕ್ಕೆ ನಾನು ಜಿಲ್ಲೆಯಲ್ಲಿ ಓಡಾಡುವಾಗ ಏನಾಯ್ತಂತಂದ್ರೆ 12 ಜಿಲ್ಲೆಗಷ್ಟೇ ನಾನು ಓಡಾಡಕ್ಕಾಗಿದ್ದು. ಇನ್ನು 3 ಜಿಲ್ಲೆಗೆ ಹೋಗಕ್ ಆಗ್ಲಿಲ್ಲ. ಅಲ್ಲಿ ಏನಿತ್ತಂತಂದ್ರೆ ಆ ಅಂದ್ರೆ ನಾವು ನೇರವಾಗಿ 2010ಲಿಂದನೂ ಇಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಬಂದಿದೀವಿ. ಮನೆ ಮನೆಗೆ ಹೋಗ್ತೀವಿ. ಅವ್ರದ್ದು ಏನಿದೆ ಸಮಸ್ಯೆ ಅದನ್ನೆಲ್ಲ ಕೇಳಿಸ್ತೀವಿ. ಆರೋಗ್ಯದ ಸಮಸ್ಯೆ ಏನಿದೆ, ಮಕ್ಕಳು ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಏನ್ ಬೇಕು? ಚಪ್ಲಿ ಬೇಕು, ಒಳ್ಳೆ ಬಟ್ಟೆ ಬೇಕು. ಅಂದ್ರೆ ಈಗ ನಾವು ಬಟ್ಟೆ ತುಂಬಾ ಮುಖ್ಯ. ಎಲ್ಲೇ ಹೋಗ್ತೀವಂತಂದ್ರೆ ಟಾಪ್ 1 ಯೂನಿವರ್ಸಿಟಿಯಲ್ಲಿ ನಾನು ಓದ್ಬೇಕಂತ ಆಸೆ ಇರುತ್ತಂದ್ರೆ, ಈಗ ಮಂಗಳೂರು ಯೂನಿವರ್ಸಿಟಿ ಅಂತ ಓದ್ಬೇಕಂತಂದ್ರೆ ನನಗೊಂದ್ ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಚಪ್ಲಿ ಬೇಕು. ಮತ್ತೆ ಮೊದ್ಲಿಗೆ ಫೀಸ್ ಬೇಕಾ ನಮಿಗೆ. ಎಷ್ಟು ಒಂದು 40,000-50,000 ಮೇಲಾಗುತ್ತೆ. ನಾವು ಒಂದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕಂತಂದ್ರೆ. ಸರ್ಕಾರ ಆಮೇಲ್ ಕೊಡುತ್ತೆ. ನಾವು ಎಸ್‌ಸಿ ಅನ್ನೋ ಕಾರಣಕ್ಕಾಗಿನೇ ಸ್ಕಾಲರ್‌ಶಿಪ್ ಕೊಡುತ್ತೆ. ಆದ್ರೆ ಆಮೇಲ್ ಕೊಡುತ್ತೆ. ಅದಕ್ಕಿಂತ ಮುಂಚೆ ಅಷ್ಟು ದುಡ್ಡನ್ನ ಹೊಂದಿಸ್ಕೊಡ್ಬೇಕಲ್ಲ. ಆ ತರದ ವಾತಾವರಣ ನಮ್ ಮನೆಗಳಲ್ಲಿ ಇರ್ಲಿಲ್ಲ. ಹಂಗಾಗಿ ಆ ತರದ್ದು ನನ್ನಂತ ಓದ್ತಕ್ಕಂತ ಆಸೆ ಇರ್ತಕ್ಕಂತ ಎಷ್ಟೋ ದೇವದಾಸಿ ತಾಯಂದ್ರ ಮಕ್ಕಳು ಈ ತರದ ವಾತಾವರಣ ಅಂದ್ರೆ ಸಖಿ ಕೊಟ್ಟಿರ್ತಕ್ಕಂತ ಒಂದು ಇದು ಅವಕಾಶನ ಬೇರೆ ಕಡೆಗೆ ಕೊಟ್ಟಿಲ್ಲ. ಕಡಿಮೆ, ತುಂಬಾ ಕಡಿಮೆ. ಆನಂತರ ಬೇರೆ ಸಂಸ್ಥೆಗಳು ಕೊಟ್ಟಿದ್ದಾರೆ. ಹೋಗ್ತಾ ಇದ್ದಾರೆ ಇತ್ತೀಚೆಗೆ. ಹಂಗಾಗಿ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದಷ್ಟು ಅಮೌಂಟ್ ಬೇಕಾಗುತ್ತೆ. ಅರ್ಜಿ ಹಾಕ್ಬೇಕು. ಮತ್ತೆ ಸಿಇಟಿ ಕೋಚಿಂಗ್ ಆ ತರದ್ದೆಲ್ಲ ತಗೋಬೇಕಾಗುತ್ತೆ. ಅಂತದ್ದು ಒಂದು ವಾತಾವರಣ ಬೇಕು. ಅದನ್ನ ಮಾಡ್ಕೊಡ್ಬೇಕು ಅಂತನ್ನೋದು ಒಂದು. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು. ನನಸಾಗಿದೆ ಕೋಟಿ ಕನಸುಗಳು. ಎರಡನೇದಾಗಿ ನಾವು ಅವಾಗ್ಲಿಂದನೇ ಶುರು ಮಾಡಿದ್ವಿ. ಸ್ವಲ್ಪ ಸ್ವಲ್ಪ ಕೀಳರ್ ಮಂದೆ ಹೊರಗಿದ್ದಾರೆ. ಅಂದ್ರೆ ಅಷ್ಟು ಕಡಿಮೆ ಇದ್ದಾರೆ. ಸ್ವಲ್ಪ ಹೇಳ್ಕೊಳ್ಳೋದಿರ್ಬೋದು, ಭಾಗವಹಿಸೋದಿರ್ಬೋದು ಮಾಡ್ತಾರೆ. ಆದ್ರೆ ಕೆಲವೊಂದ್ ಜಿಲ್ಲೆಗಳಲ್ಲಂತೂ ತುಂಬಾ ತುಂಬಾ ಭಯದ ವಾತಾವರಣ. ಏನಂದ್ರೆ ಯಾದಗಿರಿ, ಬಾಗಲಕೋಟೆ ಆ ತರದ್ದು. ಯಾದಗಿರಿಯಲ್ಲಿ 42 ವಯಸ್ಸಿನ ದೇವದಾಸಿ ಹೆಣ್ಮಗಳು ಅರ್ಜಿ ಹಾಕಕ್ ಬಂದಿದ್ದಾಳ. ಹಾ, ನೀನು ಅರ್ಜಿ ಹಾಕಕ್ ಬಂದಿದೀಯಲ್ಲ, ಯಾವಾಗ ಹೇಳಿದೀಯ ನೀನು ದೇವದಾಸಿ ಅಂತ ಅಂತಂದ್ ಹೇಳ್ತಾ ಇದಾರೆ ಅಲ್ಲಿನ PIO. ಅಂದ್ರೆ ದೇವದಾಸಿ ಅಂತ ಯಾವಾಗ ಹೋಗಿ ಕೇಳಿದ್ರಿ ಇವ್ರು? ಈಗಾಗ್ಲೇ ಅವ್ರ ತಾಯಿ ದೇವದಾಸಿ ಇದಾರೆ. ನಿನ್ ಮಗಳು ದೇವದಾಸಿ ಮಾಡ್ಬೇಡ. ಮಗಳಿಗೆ 42 ವಯಸ್ಸಿನ ದೇವದಾಸಿ ಹೆಣ್ಮಗಳಿಗೆ 2 ಮಕ್ಳಿದಾವೆ. ಆಕೆ ಅಂಗವಿಕಲ ಇದ್ದಾಳೆ. ಈಗಾಗ್ಲೇ ಅವ್ರ ತಾಯಿ ದೇವದಾಸಿ ಇದ್ಲು. ನಿನ್ ಮಗಳನ್ನ ದೇವದಾಸಿ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವಾಗ್ಲೇ ಮದುವೆ ಪ್ರೋತ್ಸಾಹನ ಕೊಡ್ಬೇಕಾಗಿತ್ತು. ಅವಾಗ್ಲೇ ದೇವದಾಸಿ ಮಕ್ಕಳಿಗೆ ಮುಖ್ಯವಾಹಿನಿ ಬರ್ಬೇಕಂತ ಉನ್ನತ ಶಿಕ್ಷಣ ಕೊಡ್ಬೇಕಾಗಿತ್ತು ಫ್ರೀಯಾಗಿ. ಯಾಕೆ ಮತ್ತೆ ಮಗಳನ್ನ ದೇವದಾಸಿ ಮಾಡ್ತಿದ್ಲು? ಈಗ ಅದೇ ತರ ನಮ್ ತಾಯಿ ದೇವದಾಸಿ, ನಮ್ಮ ಅಕ್ಕ ಕೂಡ ದೇವದಾಸಿ, ನಮ್ಮ ಅಜ್ಜಿ ಕೂಡ ದೇವದಾಸಿ ಇದಾರೆ. ನಮ್ಮ ಅಜ್ಜಿ ಏನ್ ಹೇಳ್ತಿತ್ತಂದ್ರೆ, ನಮ್ದು ದೇವದಾಸಿ ಮನೆತನ. ನಾವ್ ಎದಕ್ ದೇವದಾಸಿ ಆಗ್ತೀವಿ ಅಂದ್ರೆ ನಮ್ ಮನೇಲಿ ನಮಗೇನ್ ಕಡಿಮೆ ಇಲ್ಲ ಊಟಕ್ಕೆ ತಿನ್ನಕ್ಕೆ. ನಮ್ದು ಹೊಲ ಇದೆ, ಮನೆ ಇದೆ. ನೀನ್ ಇನ್ನೊಬ್ರ ಮನೆಗ್ ಹೋಗಿ ಅಲ್ಲಿ ಎದಕ್ ತಾರತಮ್ಯ ಅನುಭವಿಸ್ತಿ? ಅತ್ತೆ ಮಾವು ಕೊಟ್ಟಂತ ಊಟ ತಿನ್ಬೇಕು. ಎಲ್ಲಾರು ಊಟ ಮಾಡಿದ್ಮೇಲೆ ಊಟ ಮಾಡ್ಬೇಕು. ನಿನಗೇನ್ ಕಡಿಮೆ ಆಗೈತಿ ಇಲ್ಲಿ? ಯಾವನ್ನ ಬಂದನ್ ಮಾಡ್ಕೊ ಹೋಗು ಅಂತಂದ್ ಹೇಳ್ತಿದ್ದ. ಇಲ್ಲ ನನ್ ಮಕ್ಳು, ನಾನು ದೇವದಾಸಿ ಆಗಿದ್ದೀನಿ. ನನಗೆ ಆದಂತ ಬಾಧೆಗಳು ನನ್ ಮಕ್ಳಿಗೆ ಕಾಡ್ಬಾರ್ದು. ನಾವ್ 3 ಜನ ಹೆಣ್ಮಕ್ಳು ಇದ್ವಿ. ನನ್ 3 ಜನನು ಅಂಗನವಾಡಿ ಕೇಂದ್ರ ಕರ್ಕೊಂಬಂದು ನಮ್ಮ ತಾಯಿ ಕುತ್ಕೊಂತಿದ್ಲು. ಕುತ್ಕೊಂಡು ನೀನ್ ಓದು ಅಂತಂದ್ ಕೂಡಿಸ್ತಿದ್ಲು. ಹಂಗಾಗಿ ಆದ್ರೆ ನಮ್ಮಕ್ಕ 4ನೇ ಕ್ಲಾಸ್ ಮಾತ್ರ ಓದಕ್ಕಾಗಿದ್ದು. ನಾನ್ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಅದ್ ಕಾರಣ ಏನಂತಂದ್ರೆ ಸಖಿ ಸಂಸ್ಥೆ ನಮಗೆ ಜೊತೆಯಾಗಿ ನಿಂತಿದ್ದಕ್ಕೆ. ನಮ್ ತಂಗಿ ಆಕಿ SSLC ಬಿಟ್ಲು. ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮದ್ವೆ ಆಗಿದ್ದಾಳೆ. ಆ ತರದ್ದು. ಅಂದ್ರೆ ನಮ್ಮ ಅಕ್ಕ ಲಾಸ್ಟ್ ದೇವದಾಸಿ ಆಗ್ಲಿಕ್ಕೆ. ಅಂದ್ರೆ ಅವ್ರಿಗಿರ್ತಕ್ಕಂತ ನಂಬಿಕೆಗಳು, ಅಭದ್ರತೆಗಳು ಸಂವಿಧಾನದಲ್ಲಿ ಎಲ್ಲಿ ಕೂಡ ಉತ್ತರ ಇಲ್ಲ. ಯಾರು ನಮ್ಮ ಅಜ್ಜಿ ದೇವದಾಸಿ ಇದ್ದಾಳಲ್ಲ, ನನಗೆ ನನ್ ಮಗಳು ಮಾತ್ರ ನನ್ ಕಾಪಾಡೋದು. ನಾನ್ ಸಾಯೋವರೆಗೂ ಊಟ ತಿನ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕಂದ್ರೆ ನನ್ ಮಕ್ಕಳು ಮಾತ್ರ ಕೊಡ್ಸಕ್ಕಾಗುತ್ತೆ. ಬೇರೆ ಯಾರು ಕೊಡಕ್ ಆಗಲ್ಲ ಅಂತ ಆಕಿಗಿಲ್ಲ ಅದನ್ನ ಅನುಭವಿಸಿಲ್ಲ ನಮ್ಮ ಅಜ್ಜಿ. ಅದಕ್ಕೇನೆ ನಮ್ಮ ಅಜ್ಜಿ ಹೇಳ್ತಿದ್ಲು, ನೀನ್ ದೇವದಾಸಿ ಆಗಿರು, ನಿನ್ ಊಟ, ನಿನ್ ಬಟ್ಟೆ ನೀನ್ ತಗೋ. ಬೇರೆಯವರನ್ನ ಹೊಣೆ ಮಾಡ್ಬೇಡ. ನಿನ್ ಊಟ ಬಟ್ಟೆಗೆ ನೀನ್ ಬೇರೆಯವರನ್ನ ಹೊಣೆ ಮಾಡ್ಬೇಡ. ನಿನಗೆ ಮಾಡೋ ಕೆಲ್ಸದಲ್ಲಿ ನಂಬಿಕೆ ಇಟ್ಕೊಂಡ್ ಕೆಲ್ಸ ಮಾಡು. ಯಾವ ಕೆಲ್ಸನೂ ಕೀಳಲ್ಲ ಅಂತಂದ್ ಹೇಳ್ತಾ ಇತ್ತು. ಅದನ್ನೇ ಬಸವಣ್ಣ ಹೇಳಿದ್ದು ಕೂಡ. ಇದನ್ ಮಾಡ್ದಲೆ ತಪ್ಪು ಅಂತ ಹೇಳಿ ಕಾನೂನಾತ್ಮಕವಾಗಿ ತುಂಬಾ ತಾರತಮ್ಯ ಮಾಡಿದ್ರು. ಈ ತರದ್ದು ಹೆಚ್ಚು ಹೆಣ್ಮಕ್ಳು
ಬಾಗಲಕೋಟೆಯಲ್ಲಿ ಇರ್ತಕ್ಕಂತ ಒಬ್ಬ ದೇವದಾಸಿ ತಾಯಿ ಆ ನವೆಂಬರ್ ತಿಂಗಳಲ್ಲಿ ಲಾಸ್ಟ್ ಅದು ಹೋಗ್ತಾ ಇದೀವಿ. ಅಲ್ಲಿ ಅರ್ಜಿ ಹಾಕ್ಲಿಕ್ಕೆ ಹೋಗ್ಬೇಕು. ಇನ್ನ ಹೋಗಿಲ್ಲ. ಇನ್ನೇನ್ ಮುಗ್ದೋಗ್ ಬಂದಿದೆ. ಡಿಸೆಂಬರ್ 1 ತಿಂಗಳು ಇರೋದು. ಯಾಕಮ್ಮ ಆಲ್ರೆಡಿ 1.5 ತಿಂಗಳಾಗಿದೆ. ಇನ್ನು ಯಾಕೆ ಅರ್ಜಿ ಹಾಕಿಲ್ಲ ಅಂತ ಕೇಳಿದ್ರೆ, ಅಮ್ಮ ನನ್ ಮಗ ಫೋನ್ ನಂಬರ್ ಕೊಡ್ತಾ ಇಲ್ಲ. ನಂದು ಮೊಬೈಲ್ ನಂಬರು ಬಂದಿಲ್ಲ. ಆವಾಗ್ಲೇ ಒಂದ್ಸರಿ ಹೋಗಿದ್ದೀನಿ ಸಿಡಿಪಿ ಇಲಾಖೆಗೆ. ವಾಪಸ್ ಬಂದಿದ್ದೀನಮ್ಮ. ನನ್ ಮಗ ನನ್ನ ಬೈತಾನೆ, ಹೊಡ್ಯಕ್ ಬಂದಿದ್ದಾನೆ ಅಂತ. ಯಾಕೆ ಅಂತ ಕೇಳಿದ್ರೆ, ಆ ನನಗ್ ಈಗಾಗ್ಲೇ ಕಾಲೇಜಲ್ಲಿ ನಾನು ಅವಮಾನ ಅನುಭವಿಸಿದ್ದೀನಿ. ತಂದೆ ಡಾಕ್ಯುಮೆಂಟ್ಸ್ ತಗೊಂಬಾ. ನೀನ್ ದೇವದಾಸಿ ಮಗನ? ಆ ತಂದೆ ಇಲ್ದಂಗ ಹುಟ್ಟಿರ್ತೀಯ ನೀನು ಅಂತ ಹೇಳ್ಬಿಟ್ಟು ಹಿಂಗೆಲ್ಲಾ ಕೇಳಿ ಅವಮಾನ ಮಾಡಿದಾರೆ ನನಗೆ. ಆ ಈಗ ಮತ್ತೆ ನೀನು ಸಿಡಿಪಿ ಇಲಾಖೆಗೂ ಹೋಗಿ ಹೇಳ್ಬಿಟ್ಟಿಯಾ ನನ್ ಮಗ ಇದಾನಂತ ಅಂತಂದ್ ಹೇಳಿದಾನೆ. ಹಂಗ ಹೇಳಿ ಆಕಿ ಕಣ್ಣು ನೋಡ್ಬೇಕಿತ್ತು. ತುಂಬಾ ಕೆಂಪಗಾಗಿದೆ. ಅಷ್ಟು ಪರಿ ಅಳ್ತಾ ಇದ್ದಾಳೆ. ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಆಕಿ ಸಂವಿಧಾನ ಏನಿದೆ ಅದಕ್ ಸಾಥ್ ಕೊಟ್ಟಿದ್ದಾಳೆ ನನ್ ಮಕ್ಳು ಓದ್ಬೇಕಂತ ಹೇಳ್ಬಿಟ್ಟು. ಆಕಿ ಮತ್ತೆ ದೇವದಾಸಿ ಆಗಿ ಮಾಡ್ಲಿಲ್ಲ. ಆದ್ರೆ ಈ ಸಮಾಜ ಇದೆ ಅಲ್ಲ, ಮತ್ತೆ ಮತ್ತೆ ನೀನು ದೇವದಾಸಿ ಮಗಳು, ನಿನ್ ಮಗ ಅಂತ ಹೇಳ್ಬಿಟ್ಟು ಮಾಡೋದಿದೆಯಲ್ಲ, ಇದು ತಾರತಮ್ಯ ಅಲ್ಲ. ನಾನು ಲಾಸ್ಟ್ ವೀಕ್ ಅಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದ್ದೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾಕೆ ಹೋಗಿದ್ದೆ ಅಂತಂದ್ರೆ, ಅಲ್ಲಿನ ನಮ್ಮ ಹೊಸಪೇಟೆ ತಾಲೂಕಿನ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಕೇಳ್ತಾರೆ, ದೇವದಾಸಿ ಮಗಳು ನೀನು, ಆದ್ರೆ ನಿಮಗೆ ತಂದೆ ಹೆಸರು ಇದೆ, ಸಮಸ್ಯೆ ಆಗುತ್ತಮ್ಮ ಅಂತ ಕೇಳ್ತಾರೆ. ನಾನು ಹೇಳಿದೆ, ಸರ್ ಸಮಸ್ಯೆ ಅನ್ನೋ ಪದ ಎಲ್ಲಿದೆ ತೋರ್ಸಿ ಅಂತಂದು. ದೇವದಾಸಿ ಮಕ್ಕಳಿಗೆ ತಂದೆ ಹೆಸರು ಇತ್ತಂದ್ರೆ ಎಲ್ಲಿ ಸಮಸ್ಯೆ ಆಗುತ್ತಂತ ಕೇಳ್ ನೋಡ್ರಿ, ಎಲ್ಲಿದೆ ತೋರ್ಸಿ ಅಂತ ಹೇಳಿದೆ. ಅದೇ ರೀತಿ ನಾನು 2017ರಲ್ಲಿ 371J ಮಾಡಿಸ್ಕೊಳಕ್ ಹೋದಾಗ ಎಸಿ ಆಫೀಸ್ ಅಲ್ಲಿ ಇರ್ತಕ್ಕಂತ ಒಬ್ಬ ಕೇಸ್ ವರ್ಕರ್ ಕೇಳ್ತಾರೆ, ತಂದೆ ಇಲ್ದಂಗ ಹುಟ್ಟಿದ್ಯಾ ನೀನು? ಡಾಕ್ಯುಮೆಂಟ್ಸ್ ತಗೊಂಬಾ, ಯಾವ್ದಾದ್ರು ಒಂದ್ ತಗೊಂಬಾ ಅಂತಂದ್ ಹೇಳ್ತಾರೆ. ಯಾವ್ದಾದ್ರು ಒಂದ್ ಯಾಕೆ ತಗೊಂಡ್ಬರ್ಬೇಕು ನಾನು? ಈಗ ನಮ್ ತಾಯಿಗೆ 3 ಜನ ಪಾರ್ಟ್ನರ್, ಅವ್ರ ಹೆಸರೇ ಇಟ್ಟಿಲ್ಲ ತಂದೆ. ನಂದು ಯಾವ್ದೇ ಸರ್ಟಿಫಿಕೇಟ್ ಅಲ್ಲಿ ನನ್ ತಂದೆ ಹೆಸರೇ ಇಲ್ಲ. ನನಗೆ ಅಷ್ಟೇ ಅಲ್ಲ, ಇಡೀ ನಮ್ ಮನೆತನದಲ್ಲಿ ತಂದೆ ಹೆಸರು ಯಾರಿಗೂ ಇಲ್ಲ. ನಮ್ಮ ಅಜ್ಜಿಗೂ ತಂದೆ ಹೆಸರಿಲ್ಲ, ನಮ್ ತಾಯಿಗೂ ತಂದೆ ಹೆಸರಿಲ್ಲ. ಆಯ್ತಾ? ನಮ್ಮ ಅಜ್ಜಿ ಇದ್ದದ್ದು ಒಂದೇ ಜಾತಿ, ಒಬ್ಬೇ ಪಾರ್ಟ್ನರ್ ಜೊತೆಗೆ, ಗೊತ್ತಾ? ಅವ್ರು ನಾವು ಸಾಯೋವರ್ಗುನು ಮನೇಲೇ ಇದ್ದು ಸತ್ತೋದ್ರು. ಅವ್ರು ವಾಲ್ಮೀಕಿಯರಾಗಿದ್ರು. ಆದ್ರೂ ಕೂಡ ನಾವು ಅಕಸ್ಮಾತ್ ಏನಾದ್ರು ನಮ್ ತಾತನ್ ರಿಲೇಷನ್ ಮನೆಗ್ ಹೋಗ್ತಿವಂದ್ರೆ ಚಿಪ್ಪಲ್ಲಿ ನೀರ್ ಹಾಕೊಂಡ್ ಕೊಡ್ತಿದ್ರು ನಮಗೆ. ನನಗ್ ಗೊತ್ತಿರ್ಲಿಲ್ಲ ಯಾಕೆ ಹಿಂಗ್ ಚಿಪ್ಪಲ್ಲಿ ನೀರ್ ಹಾಕಿ ಕೊಡ್ತಾರೆ. ಟೀ ಕೊಟ್ರೆ ಚಿಪ್ಪಲ್ಲಿ ಹಾಕಿ ಕೊಡ್ತಿದ್ರು. ಯಾಕೆ ಹಿಂಗ್ ಹಾಕಿ ಕೊಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಓ ಇದು ಜಾತಿ ತಾರತಮ್ಯ ಮಾಡ್ತಾ ಇರೋದ್ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ನಂಬಿರಕ್ಕಾಗಿನೇ, ಅಂದ್ರೆ 70-80 ವರ್ಷದಲ್ಲಿ ಇರ್ತಕ್ಕಂತ ತಲೆಮಾರುಗಳು ನಂಬಿಕೆಗಳಂದ್ರೆ ಅಷ್ಟು ನಂಬಿಕೆಗಳು. ಎಷ್ಟೇ ಕಷ್ಟ ಬಂದ್ರು ಕೂಡ ನಂಬಿ ಬಂದಿದಾರಂತಂದ್ರೆ ಬಿಟ್ಟೋಗ್ತಿರ್ಲಿಲ್ಲ, ಜೊತೆಗೆ ಇರ್ತಿದ್ರು. ಒಂದು ಈಕಿ ಆತ ನಂಬಿದಂತ ಅವನ್ ಮನೇಲಾದ್ರೂ ಇರ್ತಿದ್ಲು, ಪಾರ್ಟ್ನರ್ ಮನೇಲಿ, ಅಥವಾ ಈಕಿ ಜೊತೆಗೆ ಆದ್ರೂ ಇರ್ತಿದ್ದೆ. ದೇವದಾಸಿ ಮನೇಲಿ ಆದ್ರೂ ಪಾರ್ಟ್ನರ್ ಬಂದು ಇದ್ದು ಸತ್ತೋಗಿರ್ತಕ್ಕಂತ ಕೊಪ್ಪಳದಲ್ಲಿ ನೋಡಿದೀನಿ, ನಮ್ಮ ಬಳ್ಳಾರಿಯಲ್ಲಿ ನೋಡಿದೀನಿ, ವಿಜಯನಗರ ಜಿಲ್ಲೆಯಲ್ಲಿ ನೋಡಿದೀನಿ, ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ನೋಡಿದೀನಿ. ಆಯ್ತಾ? ಹಂಗಾಗಿ ಇವ್ರೇನ್ 93 ಸರ್ವೆ ಮಾಡಿದಾರಲ್ಲ, ಅದ್ರಲ್ಲಿ ಕೂಡ ಕೆಲವರು ದೇವದಾಸಿ ಜೊತೆಗೆ ಪಾರ್ಟ್ನರ್ ಇದ್ರು. ಕೆಲವ್ರ ಮಕ್ಕಳಿಗೆ ತಂದೆ ಹೆಸರು ಇದೆ. ಅವಾಗ ಆಧಾರ್ ಕಾರ್ಡ್ ಇರ್ಲಿಲ್ಲ. 2015 ಈಚೆಗೆ ನಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದಾಗ ಆಧಾರ್ ಕಾರ್ಡ್ ಮಾಡಿಸ್ತಾ ಇದ್ದಾರಾ? ಮತ್ತೆ 2008ರಲ್ಲಿ ಇವ್ರು 2ನೇ ಸರ್ವೆ ಮಾಡಿದ್ರಲ್ಲ, 2ನೇ ಸರ್ವೆ ಆಗಿದೆ. ಇಬ್ರು ನಾನು ಎಕ್ಸಾಂಪಲ್ ಕೊಡ್ತೀನಿ. 2008ರಲ್ಲಿ 2ನೇ ಸರ್ವೆ ಮಾಡಿದ್ದಾರೆ. ಒಬ್ಬ ದೇವದಾಸಿ ಮಗಳು ದೇವದಾಸಿ ಆಗಿರೋಳು 2012ರಲ್ಲಿ ದೇವದಾಸಿ ನಾನು ಬೇಡ, ನನಗೊಬ್ಬನು ಇಷ್ಟಪಟ್ಟಿರೋ ಒಬ್ಬ ಸಂಗಾತಿ ಬಂದಿದ್ದಾನೆ, ನಾನು ಅವನನ್ನೇ ಮದುವೆ ಆಗ್ತೀನಿ ನಂಬಿಕೆಯಿಂದ ಅಂತ ಹೇಳ್ಬಿಟ್ಟು 2012ರಲ್ಲಿ ಅವಳು ಮದುವೆ ಆಗಿದ್ದಾಳೆ. ದೇವದಾಸಿ ಆಗಿರೋಳು, ಆಲ್ರೆಡಿ ದೇವದಾಸಿ ಮಗಳು ಅವಳು ಆಗಿರೋಳು ಮದುವೆ ಆಗಿದ್ದಾಳೆ. 2013ರಲ್ಲಿ ಅವಳಿಗೆ ಮಕ್ಕಳು ಹುಟ್ಟುತ್ತೆ. ಆ ಮಕ್ಕಳು ಹೆಸರಲ್ಲಿ ತಂದೆ ಹೆಸರು ಬಂದಿದೆ. ಅವಳು ಈ 2025 ಸರ್ವೆಯಲ್ಲಿ ಅರ್ಜಿ ಹಾಕ್ಲಕ್ ಬಂದಿಲ್ಲ. ಯಾಕಂತಂದ್ರೆ, ನಾನು ದೇವದಾಸಿ, ನನಗೆ ಪೆನ್ಷನ್ ಬರುತ್ತೆ, ನಾನೇ ಹೆಂಗ್ ಬದುಕಿದ್ದೀನಿ, ಆದ್ರೆ ನನ್ ಮಕ್ಕಳು ಹೆಂಗ್ ಬದುಕ್ಬೇಕು? ಪ್ರಶ್ನೆ. ಹೆಂಗ್ ಬದುಕ್ಬೇಕು? ನನ್ ಮಕ್ಕಳ ಹೆಸರಲ್ಲಿ ಈಗ ತಂದೆ ಹೆಸರಿದೆ. ಈಗ ಪಿಂಚಣಿ ಕೂಡ, ಈಗ ಪೆನ್ಷನ್ ಕೂಡ ಕಸ್ಕೊಂಡ್ಬಿಟ್ರೆ ಏನ್ ಮಾಡೋದ್ ಅಂತ ಹೇಳಿ ಭಯವಾಗಿ ಅವಳು ಬಂದೇ ಇಲ್ಲ. ಮೊನ್ನೆ ಸರ್ವೆ ನಡೆದಾಗ ಅರ್ಜಿ ಹಾಕ್ಲಿಕ್ ಬಂದೇ ಇಲ್ಲ. ಆ ತರದವ್ರು ಕೆಲವ್ರು ಇದಾರಲ್ಲ, 1% ಜನ ಆ ತರ ಇದಾರಲ್ಲ. 1993 ನಂತರ ಮದುವೆ ಆಗಿರ್ಬೋದು ಕೆಲವರು, 2008 ನಂತರ ಕೆಲವರು ದೇವದಾಸರು ಮದುವೆ ಆಗಿರ್ಬೋದು. ಅಂತವ್ರು ಇದ್ರಲ್ಲಿ ಕೆಲವ್ರ ಮಕ್ಕಳ ಹೆಸರು ಬಂದಿರ್ಬೋದು. ಆದ್ರೆ ಎಲ್ಲರೂ ಮದುವೆ ಆಗಿಲ್ಲ. ಕೆಲವ್ರು ಅಡ್ಮಿಷನ್ ಮಾಡ್ಸಕ್ ಹೋದಾಗ ಮಕ್ಕಳ ಹೆಸರು ತಾತ ಹೆಸರು ಬರ್ಸಿದ್ದಾರೆ, ಕೆಲವರು ಸೋದರ ಮಾವನ ಹೆಸರು ಬರ್ಸಿದ್ದಾರೆ, ಕೆಲವರು ಅವರು ತಂದೆ ಹೆಸರು ಬರ್ಸ್ಬಿಟ್ಟಿದ್ದಾರೆ. ಹಂಗಾಗಿ ತಂದೆ ಹೆಸರು ಬಂದಿದೆ. ತಂದೆ ಹೆಸರು ತಗೊಂಬಾ ಅಂತಂದ್ ಕೇಳ್ತಾರೆ. ಎಲ್ಲಿ ಬಿಟ್ಟೋಗಿರೋರು ಎಲ್ಲಿ ಕೊಡಕ್ ಆಗುತ್ತೆ? ಈಗ ನನಗ್ 43 ವಯಸ್ಸಿದೆ. ನಮ್ ತಾಯಿ ಹೇಳ್ತಾಳೆ, ನೀನು ಲಿಂಗಾಯತ್ರು, ನಿಮ್ಮಪ್ಪ
ಗಾಣಿಗ ಜಾತಿಯಲ್ಲಿ ಸೇರಿರತ್ತ ಅಂತಂದ್ ಹೇಳ್ತಾಳೆ. ಯಾವ್ದ ಬೇರೆ ಜಿಲ್ಲೆಯಲ್ಲಿ ಇದಾರೆ ಅವರು, ನಮ್ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಇದಾರೆ ಅಂತಂದ್ ಹೇಳಿದ್ರು. ನಾನ್ ಇವಾಗ ಹುಡ್ಕೊಂಡ್ ಹೋಗಕ್ ಆಗುತ್ತಾ? ಈಗ ಹೊಸ ಕಾಯ್ದೆಯಲ್ಲಿ ಹೇಳುತ್ತೆ DNA ಟೆಸ್ಟ್ ಮಾಡಿಸಿ ನೀನು ತಂದೆ ಆಸ್ತಿಯಲ್ಲಿ ಪಾಲ್ ತಗೋಬೋದಂತ ಕಾನೂನು ಹೇಳುತ್ತೆ. ಆದ್ರೆ ನಾನು ಇವಾಗ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ. 16 ವರ್ಷ ನನಗೆ ಸೋಷಿಯಲ್ ಫೀಲ್ಡ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಇದೆ. ಕೆಲವರು ಲಾಯರ್ ಕೂಡ ಪರಿಚಯ ಇದ್ದಾರೆ. ಆದ್ರೆ ನಾನು DNA ಟೆಸ್ಟ್ ಮಾಡಕ್ ಹೋದ್ನಂದ್ರೆ ನಾನು ಸಕ್ಸಸ್ ಆಗ್ತೀನಾ ಕಾನೂನಾತ್ಮಕವಾಗಿ? DNA ಟೆಸ್ಟ್ ಮಾಡಿಸೋದಾದ್ರೂ ಹೆಂಗ್ ಹುಡ್ಕೋದು ನಮ್ ತಂದೆನ ನಾನು? ಹೇಗ್ ಕೇಸ್ ಫೈಲ್ ಮಾಡೋದು? ಅವ್ರು ನನ್ನ ಒಪ್ಕೊಂತಾರ? ನಾನು ಹೊಟ್ಟೆಯಲ್ಲಿ ಇರುವಾಗೆ ನನ್ ಬಿಟ್ಟೋಗಿದಾರಂತಂದ್ರೆ ನಾನ್ ಮಗಳಂದ್ರೆ ಅವ್ರು ಒಪ್ಕೊಂತಾರ? ನೀನ್ ಯಾವನ್ ಹುಟ್ಟಿದ್ದು ಅಂತಂದ್ ಕಳಿಸ್ತಾರೆ. ಈ ತರದ ಚಾಲೆಂಜಸ್ ಇದಾವೆ ದೇವದಾಸಿ ಮಕ್ಕಳಿಗೆ. ಮೊನ್ನೆ ನಾನ್ ಲಾಸ್ಟ್ ವೀಕ್ ಅಲ್ಲಿ ಹೇಳ್ದೆ, ಟ್ರೈಬಲ್ ಆಫೀಸರ್ ಏನ್ ಕೇಳ್ತಾರಂದ್ರೆ ತಂದೆ ಹೆಸರು ಇರೋದು ಸಮಸ್ಯೆ ಆಗುತ್ತೆ ಅಂತ ಕೇಳ್ತಾರೆ. ಸರ್, ಸಮಸ್ಯೆ ಅನ್ನೋ ಪದ ಎಲ್ಲಿದೆ ತೋರಿಸಿ ಅಂತ ಹೇಳಿದೆ. ಅದಕ್ಕೆ ನಾನು ಆಗಲ್ಲ, RTE ಹೇಳುತ್ತೆ 2010ರಲ್ಲಿ, ಅಂದ್ರೆ ಆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರಿಗೂ ಅಂತಂದ್ ಹೇಳುವಾಗ ತಂದೆ ಹೆಸರಾದ್ರೂ ಇಡ್ಬೋದು, ತಾಯಿ ಹೆಸರಾದ್ರೂ ಇಡ್ಬೋದು, ಅಥವಾ ಪೋಷಕರಾದ್ರೂ ಹೆಸರು ಇಡ್ಬೋದು ಅಂತ ಹೇಳುತ್ತೆ. ಆ ಕಾಯ್ದೆ ಪ್ರಕಾರನು ಇದು ಸಮಸ್ಯೆ ಅಲ್ಲ, ಆಯ್ತಾ? ಆಮೇಲೆ 2018ರಲ್ಲಿ ಇದು ನಾವು ಬಿಲ್ ಸಬ್ಮಿಷನ್ ಮಾಡುವಾಗ ಈ ತರದ್ದೆಲ್ಲ ಚಾಲೆಂಜಸ್ ಇದಾವಂತ ಹೇಳಿದಾಗ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲಿಯರ್ ಗೈಡ್ಲೈನ್ಸ್ ಇದೆ. ಯಾವ್ದು ದೇವದಾಸಿ ಮಕ್ಕಳಿಗೆ ಮದುವೆ ಪ್ರೋತ್ಸಾಹಧನ ಗೈಡ್ಲೈನ್ಸ್ ಅಲ್ಲಿ ಎಲ್ಲಿ ಕೂಡ ತಂದೆ ಹೆಸರನ್ನ ತಗೋ ಇದ್ರೆ ಅದನ್ನಿದ್ರೆ ತೆಗಿಬೇಕು, ಇದನ್ನಿದ್ರೆ ತೆಗಿಬೇಕು ಎಲ್ಲಿ ಹೇಳಿಲ್ಲ. ನೀವ್ ಯಾಕ್ರಿ ಇಂಥದಕ್ಕೆ ಹೇಳ್ತೀರಿ ಹೆಸರು ಅಂತಂದ್ ಹೇಳಿದ್ದೀನಿ. ಆಮೇಲೆ ಅಷ್ಟು ಅಲ್ದೇನೆ ಅವ್ರಿಗೋಗಿ ಅಷ್ಟು ಎಲ್ಲ ಹೇಳಿ ತಿಳುವಳಿಕೆ ಕೊಟ್ಟು ಬಂದ್ರು ಕೂಡನು ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಹೊಸಪೇಟೆ DRP ಅಲ್ಲಿ ಇರ್ತಕ್ಕಂಥ ಹನುಮಂತಪ್ಪ ಅಂತನ ಅಧಿಕಾರಿ ಹೋಗಿ ಏನ್ ಕೇಳಿದಾನೆ, ಏನಮ್ಮ ನಿಮ್ಮ ತಂದೆ ಹೆಸರು ಇದೆ ಅಲ್ಲ, ನೀನ್ ನಿಜಕ್ಕೂನು ದೇವದಾಸಿ ಮಗಳ ಅಂತ ಕೇಳ್ತಾನೆ. ದೇವದಾಸಿ ಅನ್ನಕ್ಕೆ ಮೊನ್ನೆ ಅದು ಒಂದು, ನೀನ್ ನಿಜಕ್ಕೂನು ದೇವದಾಸಿ ಮಗಳ ಅಂತ ಇವ್ರು ಕೇಳ್ತಾರೆ. ಮತ್ತೆ ಮೊನ್ನೆ ಅರ್ಜಿ ಹಾಕಕ್ ಬಂದಂತ ಕೆಲವೊಂದ್ ದೇವದಾಸಿಗೆ ನೀನ್ ನಿಜಕ್ಕೂನು ದೇವದಾಸಿನಾ, ಎಲ್ಲಿ ಮುತ್ತು ತೋರ್ಸು, ನೀನು ಒಬ್ರೇ ಜನರ ಜೊತೆಗಿದೀಯಾ ಅಂತ ಕೇಳಿದ್ದಾರೆ. ಇನ್ನು ಕೆಲವೊಂದು ತಾಲೂಕಲ್ಲಿ ಕೂಡ್ಲಿಗೆಯಲ್ಲಿ ನೀನು ಜಡೆ ಹಿಡ್ದಿದೆ, ನೀನು ದೇವದಾಸ್ ಅಂತ ಅಂತೀಯ, ಗುಡಿಯಲ್ಲಿ ಇರ್ಬೇಕು, ಮನೇಲಿ ಯಾಕಿದೀಯಾ ಅಂತ ಹೇಳಿ ಕೇಳಿದ್ದಾರೆ. ಮರೇಮ್ನಳ್ಳಿಯಲ್ಲಿ ಇದು RA ರೆವೆನ್ಯೂ ಆಫೀಸರ್ ಇಂದ ರೆವೆನ್ಯೂ ಇಲಾಖೆಯಿಂದ ಹೋದಂತ ಅಧಿಕಾರಿಗಳು ಏನ್ ಕೇಳಿದ್ದಾರೆ, ಮುತ್ತು ಕಟ್ಟಿದೀವಿ, ಮುತ್ತು ಕಟ್ಸ್ಕೊಂಡಿದ್ದಾರೆ. ಮುತ್ತು ಕಟ್ಟೋದಂದ್ರೆ ಏನು ಅಂತ ಕೇಳಿದ್ದಾರೆ. ಇವ್ರಿಗೆ ಅದು ಗೊತ್ತಾಗಿಲ್ಲ. ಮುತ್ತು ಅಂದ್ರೆ 1, 2, 3 ಅಂತಂದ್ ಕೇಳಿದ್ದಾರೆ. ಅಂದ್ರೆ ಬಹುವಚನ ಅವ್ರಿಗೆ ಯಾವ ತರ ಕೇಳಿದಾರೆ ಅಂದ್ರೆ, ದೇವದಾಸರಂದ್ರೆ ಒಂದೇ ಇರಲ್ಲ ಪಾರ್ಟ್ನರ್, 2-3 ಜನ ಇರ್ತಾರೆ ಅಂತ. ಅಂದ್ರೆ 34 ವಯಸ್ಸಿನ ದೇವದಾಸಿ ಕೇಳಿರ್ತಕ್ಕಂತ ಇದು ಪದ. ಅಂದ್ರೆ ಈ ತರ ಸರ್ವೆ ಮಾಡಿದಾರೆ ಅಂದ್ರೆ ಎಷ್ಟು ಜನ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಈ ಸರ್ವೆಯಿಂದ ಅಂತ. ಒಂದು ಮುಖ್ಯವಾಹಿನಿಗೆ ಬರೋದಲ್ಲ, ಮುಖ್ಯವಾಹಿನಿ ಮಾಡ್ತೀವಂತಂದ್ರೆ ಅದ್ರ ಹಿಂದ್ಗಡೆ ಸರ್ವೆ ಮಾಡ್ಬೇಕಂತ ಕರೆಕ್ಟ್ ಇದೆ ಸಂವಿಧಾನಾತ್ಮಕವಾಗಿ. ಆದ್ರೆ ಸರ್ವೆ ಯಾವ ವಿಧಾನದಲ್ಲಿ ಮಾಡ್ಬೇಕಂತ ಅನ್ನೋದನ್ನ ಮಾಡ್ಲಿಲ್ಲ. ಅದು ಒಂದ್ ನನಗೆ ತುಂಬಾ ನೋವಾಗಿರ್ತಕ್ಕಂಥದ್ದು. ಹಂಗಾಗಿ ನಾನು ಸರ್ಕಾರಕ್ಕೆ ಏನ್ ಕೇಳ್ತೀನಂದ್ರೆ, ಈ ಸರ್ವೆನ ಯಾರು ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 7,000 ಜನ ಇದಾರೆ ಅಂದ್ರೆ ಕರೆಕ್ಟ್ 7,000 ಜನ ಮನೆ ಮನೆಗೆ ಹೋಗ್ಬೇಕು. ಆ 7,000 ಜನದ ಲೀಸ್ಟ್ ಇಟ್ಕೊಂಡು ಮನೆ ಮನೆಗೆ ಹೋಗ್ಬೇಕು. ಅವರು ಮತ್ತೆ ಇನ್ನೊಂದ್ ಏನ್ ಕೇಳಿದಾರೆ ತುಂಬಾ ಮಿಸ್ಟೇಕ್ ಅಂತಂದ್ರೆ, ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಈಗೇನ್ 10,000 ಜನ ಮರಣ ಹೊಂದಿದ್ರಲ್ಲ, ಮತ್ತೆ ಈಗ ಒಂದ್ 4,000 ಜನ ಮರಣ ಹೊಂದಿರ್ಬೋದು. ಮರಣ ಹೊಂದಿರೋದು ಮರಣ ಪ್ರಮಾಣ ಪತ್ರ ಕೇಳಿದ್ದಾರೆ. ಇನ್ನೊಂದು ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್ ಇದು. ಮರಣ ಪ್ರಮಾಣ ಪತ್ರ ಕೇಳಿದ್ರೆ ಮತ್ತೆ ವಂಶ ವೃಕ್ಷ ಕೇಳಿದ್ದಾರೆ. ಈಗ ನಮ್ ಮನೆಯಲ್ಲಿ 7 ಜನ ದೇವದಾಸಿ ತಾಯಂದ್ರು ಇದ್ರು. ಆಲ್ರೆಡಿ 4 ಜನ ಮರಣ ಹೊಂದಿದ್ದಾರೆ, 3 ಜನ ದೇವದಾಸಿ ಇರೋದು, ನಮ್ಮ ಅಕ್ಕ, ನಮ್ ತಾಯಿ ಮತ್ತೆ ನಮ್ಮ ಅಜ್ಜಿ. 4 ಜನದ್ದು ಮರಣ ಪ್ರಮಾಣ ಪತ್ರನೇ ಇಲ್ಲ ನಮ್ಮ ಮನೆಯಲ್ಲಿ. ಆ ತರದ್ ಎಷ್ಟು ಕುಟುಂಬಗಳಿದಾವೆ. ಮತ್ತೆ ನಾವು ಬಾಗಲಕೋಟೆ ಮತ್ತೆ ಬೇರೆ ಜಿಲ್ಲೆ ಫ್ಲಡ್ ಆಗಿರ್ತಕ್ಕಂಥ ಜಿಲ್ಲೆಗೆ ಹೋದಾಗ ಅಲ್ಲಿ 2012ರಲ್ಲಿ ಫ್ಲಡ್ ಆಗೈತಲ್ಲ, ಅವಾಗ ಹೋಗಿದ್ದಾವೆ ಸುಮಾರು ದಾಖಲೆಗಳು. ಇವಾಗ ಎಲ್ಲಿಂದ ತರೋಣ ನಾವು ಮರಣ ಪ್ರಮಾಣ ಪತ್ರ ಕೇಳಿದ್ದಾರೆ. ಈಗ ಮೊಮ್ಮಕ್ಕಳು ಓದ್ತಾ ಇದ್ದಾರೆ ಡಿಗ್ರಿ, ಕೆಲವರು PUC ಓದ್ತಾ ಇದ್ದಾರೆ, ಕೆಲವ್ರಿಗೆ ಉದ್ಯೋಗ ಬೇಕಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಅಂತ ಇಲ್ಲ, ಓದ್ಲಿಕ್ಕಾದ್ರೆ ಹೆಲ್ಪ್ ಆಗ್ತಿತ್ತಲ್ಲ, ಅಥವಾ ಮದುವೆ ಪ್ರೋತ್ಸಾಹಧನ ಬರ್ತಾ ಇದೆಯಲ್ಲ, ಅದಕ್ಕಾದ್ರೆ ಹೆಲ್ಪ್ ಆಗ್ತಿತ್ತಲ್ಲ ಅಂತ ಕೇಳಿದಂದ್ರೆ, ಮರಣ ಪ್ರಮಾಣ ಪತ್ರ ಕೇಳಿರಕ್ಕೆ ಮರಣ ಪ್ರಮಾಣ ಪತ್ರ ಇಲ್ಲನ ಕಾರಣಕ್ಕಾಗಿನೇ ಇವ್ರದ್ದು ಅರ್ಜಿ ತಗೊಂಡಿಲ್ಲ. ಮೊನ್ನೆ ಆಫೀಸರ್ ನಾವು CDP ಇಲಾಖೆ ಕೇಳಿದ್ವಿ, ಕೂಡ್ಲಿಗೆ ಮತ್ತೆ ಹಡಗ್ಲಿ, ಹರಪನಹಳ್ಳಿಲಿ ಕೇಳುವಾಗ ಅವ್ರ ಏನ್ ಹೇಳಿದ್ರಂದ್ರೆ, ಇಲ್ಲ ಅವರು ಅರ್ಜಿ ತಗೊಂಬಂದ್ ಕೊಟ್ಟಿದ್ದಾರೆ, ನಾವ್ ಎಂಟ್ರಿ ಮಾಡಿಲ್ಲ. ಯಾಕಂದ್ರೆ ನಾವು ಕೇಳಿದಂತ ಡಾಕ್ಯುಮೆಂಟ್ಸ್ ಅಲ್ಲಿ ಕೆಲವರು ಮರಣ ಪ್ರಮಾಣ ಪತ್ರ ತಂದು ಕೊಟ್ಟಿಲ್ಲ, ಕೆಲವರು ವಂಶ ವೃಕ್ಷ ತಗೊಂಬಂದ್ ಕೊಟ್ಟಿಲ್ಲ ಅಂತ. ವಂಶ ವೃಕ್ಷನ ಈಗ ನಾನು 40 ವರ್ಷದ ಹಿಂದೆ, 20 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಮರಣ ಹೊಂದಿರೋರು, 10 ವರ್ಷದ ಹಿಂದೆ ಮರಣ ಹೊಂದಿರೋದು ಮರಣ ಪ್ರಮಾಣ ಪತ್ರ ತಗೋಬೇಕಂತಂದ್ರೆ ನಾನು ನೇರವಾಗಿ ತಹಸೀಲ್ದಾರ್ ಇಲಾಖೆಗೆ ಅರ್ಜಿ ಹಾಕ್ಬೇಕು. ಈಗಿಂದ ರೂಲ್ಸ್ ಪ್ರಕಾರ ಅರ್ಜಿ ಹಾಕಿದ್ಮೇಲೆ ಅವರು ನಾಟ್ ಅಪ್ಲಿಕೇಬಲ್ ಸರ್ಟಿಫಿಕೇಟ್ ಕೊಡ್ತಾರೆ.
ನಾಟ್ ಅಪ್ಲಿಕೇಬಲ್ ಸರ್ಟಿಫಿಕೇಟ್ ಕೊಟ್ಟ ಆದ್ಮೇಲೆ ನಾನ್ ಮತ್ತೆ ಕೋರ್ಟಿಗೆ ಹೋಗ್ಬೇಕು. ನನ್ನ ಅಜ್ಜಿದು ದೇವದಾಸಿ ಇದು ಮರಣ ಪ್ರಮಾಣ ಪತ್ರ ಕೊಡಿ ಅಂತ ಕೋರ್ಟಿಗೆ ಹೋಗ್ಬೇಕು. ಕೋರ್ಟ್ ನೇರವಾಗಿ ನಮಗ್ ಕೊಡಲ್ಲ. ಒಬ್ರು ಲಾಯರ್ ಇರ್ತಾರೆ, ಗವರ್ಮೆಂಟ್ ಲಾಯರ್, ಅವರು ನೋಟಿಸ್ ಮಾಡ್ತಾರೆ ಪತ್ರಿಕೆ ಮೂಲಕ. ಪತ್ರಿಕೆ ನ್ಯೂಸ್ ಕೊಡ್ಬೇಕಂತಂದ್ರೆ 4,000 6,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಅವರು. ಒಂದು ಮನೆಯಲ್ಲಿ 3 ಜನ ದೇವದಾಸಿ ಹೆಣ್ಮಕ್ಳು ಸತ್ತೋಗಿದಾರಂತಂದ್ರೆ 4,000 ರೂಪಾಯಿ ಅಂತ ಅನ್ಕೊಂಡಂದ್ರೆ ಎಷ್ಟು 12,000 ರೂಪಾಯಿ ಆಯ್ತು ಒಂದು. ಆಮೇಲೆ ಅದು ಬಂದ ಆದ್ಮೇಲೆ ಮರಣ ಪ್ರಮಾಣ ಪತ್ರ ಬಂದ ಆದ್ಮೇಲೆ ಮತ್ತೆ ವಂಶವೃಕ್ಷಕ್ಕೆ ಅರ್ಜಿ ಹಾಕ್ಬೇಕು. ವಂಶವೃಕ್ಷಕ್ಕೆ ಅರ್ಜಿ ಹಾಕಿ 1 ತಿಂಗಳು ಬೇಕಾಗುತ್ತೆ ತಗೊಳಕ್ಕೆ. ಇವ್ರು ಕೊಟ್ಟಿರ್ತಕ್ಕಂಥದ್ದು ಓನ್ಲಿ 3 ತಿಂಗಳು ಅಷ್ಟೇ. ಫಸ್ಟ್ ಕೊಟ್ಟಿದ್ದು ಬರೇ 45 ದಿನ ಕೊಟ್ಟಿದ್ರು. ನ್ಯಾಷನಲ್ ಲಾ ಕಾಲೇಜು, ಸಖಿ ಸಂಸ್ಥೆ, ಬೇರೆ ಸಂಸ್ಥೆಗಳು ಒಟ್ಟಿಗೆ ನಾವು ಹೋಗಿ ಮತ್ತೆ ನೆಗೋಷಿಯೇಟ್ ಮಾಡಿದಾಗ ಮತ್ತೆ 3 ತಿಂಗಳಕ್ಕಂತ ಎಕ್ಸ್ಟೆಂಡ್ ಮಾಡಿದ್ದು ಇವ್ರು. 3 ತಿಂಗಳಲ್ಲಿ ಹೆಂಗ ಮರಣ ಪ್ರಮಾಣ ಪತ್ರ ತಗೊಳಕ್ಕಾಗುತ್ತೆ? ಕೆಲವ್ರು ಹೇಳ್ತಾರೆ, ನನಗೆ ಎಷ್ಟು ಬಯಸ್ಕೊಂಡೆ ಅಂದ್ರೆ ನಾನು, ನಿನಗ್ ಸ್ವಲ್ಪನ ಬುದ್ಧಿ ಐತಾ? ಒಂದೊಂದ್ ಕೋರ್ಟಿಗೆ ಹೋಗಿ ನಾವ್ ಏನೇ ತಗೋಬೇಕಂದ್ರೆ 10,000 ರಿಂದ 20,000 ರೂಪಾಯಿ ಬರ್ತೈತಿ. ಒಂದ್ ಮನೇಲಿ 3-4 ಜನ ಸತ್ತೋಗಿದ್ದಾರೆ. 50,000-60,000 ರೂಪಾಯಿ ಎಲ್ಲಿದೋ ತರ್ತಾರ ವಯಸ್ಸಾಗಿರೋರು. ಆ ಪಿಂಚಣಿ ಬರೋದೇ 6 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ. ಇವಾಗಿನ ತಿಂಗಳಿಗೆ ಒಂದ್ಸರಿ ಕೊಡಕತ್ತಾರೆ 2,000 ರೂಪಾಯಿ ಪಿಂಚಣಿ. 60,000 ರೂಪಾಯಿ ಎಲ್ಲಿದ್ದಾಗ ತರ್ಬೇಕು ಅಂತೇಳಿ ಬೈದ್ ಕಳಿಸಿದ್ದಾರೆ. ಈ ತರದ ಒಂದು ಚಾಲೆಂಜಸ್ ಬಂತು ಸರ್ ನನಗೆ. ಈಗ ನಾನು ಹೇಳದೆ ಮುಖ್ಯವಾಗಿ ಒಂದೇನಂತಂದ್ರೆ, ಈಗ ಮಾಡಿರ್ತಕ್ಕಂಥ ಸರ್ವೆನ ಅವರು ಮತ್ತೆ ರೀಸರ್ವೆ ಮಾಡ್ಬೇಕು. ಈ ಲೀಸ್ಟ್ ಇಟ್ಕೊಂಡು ಹೋಗಿ ಮನೆ ಮನೆಗೆ ಅರ್ಜಿ ತಗೋಬೇಕು ಸರ್. ಈಗ ಸರ್ವೆ ಮಾಡುವಾಗ ಆ ಡಾಕ್ಯುಮೆಂಟ್ಸ್ ಕೊಡಿ, ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ತಗೋಬಾರ್ದು. ಯಾರು ದೇವದಾಸ್ ಇದಾರೆ ಅವ್ರದ್ದು ಅರ್ಜಿ ತಗೋಬೇಕು. ಆಮೇಲೆ ಬಂದು ಅವರು ಅದಕ್ ಬೇಕಾಗಿ ಪುನರ್ವಸತಿ ಮಾಡ್ಬೇಕು. ಅವ್ರು ಡಾಕ್ಯುಮೆಂಟ್ಸ್ ತಗೊಂಡು ಮಾಡ್ಲಿ ಪುನರ್ವಸತಿ. ಎರಡನೇದಾಗಿ ಕಾಯ್ದೆ, ಹೊಸ ಕಾಯ್ದೆ ಬಂದಿದೆ. ದ ಕರ್ನಾಟಕ ದೇವದಾಸಿ ಪ್ರಿವೆನ್ಷನ್ ರಿಹ್ಯಾಬಿಲಿಟೇಷನ್ ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್ ಬಿಲ್ ಏನಿದೆಯಲ್ಲ, ಈ ಹೊಸ ಕಾಯ್ದೆ ಇದೆಯಲ್ಲ, ಈ ಹೊಸ ಕಾಯ್ದೆ ಪ್ರಕಾರ ಅನುಷ್ಠಾನ ಮಾಡ್ಬೇಕು. ಅದ್ರ ಪ್ರಕಾರ ಎಲ್ಲರಿಗೂ ಕೂಡ ಈಗಾಗ್ಲೇ ಓದಿರ್ತಕ್ಕಂಥ ದೇವದಾಸಿ ಮಕ್ಕಳು ಮತ್ತೆ ಓದದೆ ಇರ್ತಕ್ಕಂಥ ದೇವದಾಸಿ ಮಕ್ಕಳಿಗೆ ಮತ್ತೆ ಮೊಮ್ಮಕ್ಕಳಿಗೆ ಮುಖ್ಯವಾಹಿನಿಗೆ ಬರ್ಬೇಕಾದಂತ ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸಿ ಕೂಡ್ಲೇ ಅನುಷ್ಠಾನ ಮಾಡ್ಬೇಕು ಸರ್. ಒಂದು ಫ್ಲಡ್ ಆದಾಗ ಹೆಂಗೆ ನಾವು ಬೇಗನೆ ಕೂಡ್ಲೇ ರಿಹಬಿಲಿಟೇಷನ್ ಮಾಡ್ತೀವಿ, ಅದೇ ತರ ಇದನ್ನು ಕೂಡ ಮಾಡ್ಬೇಕು. ಜೊತೆಗೆ ದೇವದಾಸಿ ಈ ಅಂದ್ರೆ ಆಪ್ತ ಸಮಾಲೋಚನೆ ಇರ್ಬೋದು, ಅನುಷ್ಠಾನ ಅಧಿಕಾರಿ ಇರ್ಬೋದು, ಅಥವಾ ಇಂಪ್ಲಿಮೆಂಟೇಷನ್ ಆಫೀಸರ್ ಇರ್ಬೋದು, ಹೆಣ್ಮಕ್ಳನ್ನ ಹೆಚ್ಚು ತಗೋಬೇಕ್ತಾರೆ. ದೇವದಾಸಿ ಆಗಿರ್ತಕ್ಕಂಥವ್ರು, ದೇವದಾಸಿ ಹೆಣ್ಮಕ್ಳಿದಾರೆ, ದೇವದಾಸಿ ಮಕ್ಳು ಇದಾರೆ, ಇವ್ರೆಲ್ಲರನ್ನೂ ತಗೋಬೇಕಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಸರ್. ಮತ್ತೆ ಆ ತರದ ಒಂದು ವಾತಾವರಣ ಅಥವಾ ಹೆಚ್ಚು ಡಿಸ್ಕಷನ್ ಆಗಿದೆ. ಆಕ್ಚುಲಿ ಈ ವರ್ಷದಲ್ಲಿ 2025-26 ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಲ್ಪ ಗಮನಕ್ಕೆ ಹಾಕೊಂಡು ತುಂಬಾ ಒಳ್ಳೆಯದನ್ನ ಮಾಡಿದ್ದಾರೆ. ಇದನ್ನ ತುಂಬಾ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ಬೇಕಂತೇಳಿ ನಾನು ನಿಮ್ಮ ಹತ್ರ ಮತ್ತೆ ಸ್ಟೇಟ್ ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.